ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಕೂದಲು ಕಪ್ಪಾಗೋದಕ್ಕೆ ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕರಿಬೇವು ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕರಿಬೇವಿನಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಇರುತ್ತೆ. ಮತ್ತು ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಇದು ಕೂದಲು ಉದುರುವಿಕೆಯನ್ನು ಕಮ್ಮಿ ಮಾಡುತ್ತೆ ಮತ್ತು ಕೂದಲು ಕಪ್ಪಾಗೋದನ್ನು ಹೆಚ್ಚಿಸುತ್ತೆ. ಸೊ ಅದರಿಂದ ಕರಿಬೇವನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಒಂದು ಎಣ್ಣೆಯನ್ನು ತಯಾರಿಸ್ತಾ ಇದ್ದೀನಿ. ಇದನ್ನು ಹಚ್ಕೊಂಡ್ರೆ ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗ್ತಾ ಹೋಗುತ್ತೆ, ಬಿಳಿ ಕೂದಲು ಕಡಿಮೆ ಆಗುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಕರಿಬೇವು, ಮೆಂತೆ ಮತ್ತು ಕೊಬ್ಬರಿ ಎಣ್ಣೆ. ಇವು ಮೂರನ್ನು ಯೂಸ್ ಮಾಡಿಕೊಂಡು ಇವತ್ತು ಕರಿಬೇವಿನ ಎಣ್ಣೆಯನ್ನು ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ಕೂದಲು ಉದುರುವಿಕೆಯೂ ಕಡಿಮೆ ಆಗುತ್ತೆ. ಮೊದಲು ಮೆಂತೆಯನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ನಂತರ ಕರಿಬೇವನ್ನು ಕೂಡ ಸ್ವಲ್ಪ ಹುರಿದ್ಕೋಬೇಕು, ಯಾಕಂದರೆ ಹಸಿ ಅಂಶ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹುರಿದಿಟ್ಕೊಳ್ಳೋಣ. ಹುರಿದಿಟ್ಕೊಂಡು ಒಂದರಲ್ಲಿ ಕೊಬ್ಬರಿ ಎಣ್ಣೆ, ಕರಿಬೇವಿನ ಸೊಪ್ಪನ್ನು ಹಾಗೆ ಎಣ್ಣೆಗೆ ಹಾಕಿ ಕುದಿಸ್ಬೋದು. ಇಲ್ಲ ಅಂದರೆ ಮಿಕ್ಸಿ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡು ಹಾಕಿ ಎಣ್ಣೆಯಲ್ಲಿ ಕುದಿಸ್ಬೋದು. ನಾನು ಮೆಂತೆ ಮಾತ್ರ ಪುಡಿ ಮಾಡ್ಕೊತೀನಿ. ಇದ್ದೀನಿ. ಕರಿಬೇವನ್ನು ಹಾಗೆ ಕುದಿಸ್ತಾ ಇದ್ದೇನೆ. ನೋಡಿ, ಎಣ್ಣೆ ಈ ಥರ ಕುದೀತಾ ಇರಬೇಕು. ಈ ಥರ ಕುದಿಸಿ ಎಣ್ಣೆಗೆ ಹಾಕಿ ಕುದಿಸ್ತಾ ಇರಬೇಕು. ಅದು ಕರಿಬೇವಿನ ಅಂಶ ಎಲ್ಲ ಎಣ್ಣೆಗೆ ಬರುವ ತನಕ ಕುದಿಸಿ. ನೋಡಿ, ಎಣ್ಣೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಮೆಂತೆ ಪುಡಿಯನ್ನು ಸೇರಿಸಬೇಕು. ನೋಡಿ, ಈಗ ಕರಿಬೇವಿನ ಎಣ್ಣೆ ರೆಡಿಯಾಗಿದೆ. ನಾನು ಕರಿಬೇವನ್ನು ಸೋಸಿ ಎಣ್ಣೆಯನ್ನು ಮಾತ್ರ ತೆಗೆದಿಟ್ಟಿದ್ದೀನಿ. ನೀವು ಬೇಕಿದ್ದರೆ ಕರಿಬೇವನ್ನು ಕೂಡ ಅದರಲ್ಲಿ ಇಟ್ಕೋಬೋದು. ಅದು ಸಾಫ್ಟಾಗಿ ಪುಡಿ ಆಗಿರುತ್ತೆ. ಅದನ್ನು ಬೇಕಂದರೆ ತಲೆ ಸ್ನಾನ ಮಾಡಬೇಕಾದ್ರೆ ಕರಿಬೇವನ್ನು ಕೂಡ ಹಚ್ಕೊಂಡು ಎಣ್ಣೆ ಜೊತೆಗೆ ಅದನ್ನ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ಕರಿಬೇವಿನ ಎಣ್ಣೆನ ರೆಡಿ ಮಾಡ್ಕೋಬೇಕು. ಮೆಂತೆ, ಕರಿಬೇವು ಎರಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ರೆಡಿ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ತಲೆಗೆ ಹಚ್ಚೋದ್ರಿಂದ ಕಪ್ಪು ಕೂದಲಾಗುತ್ತೆ, ಬಿಳಿ ಕೂದಲು ಕಮ್ಮಿ ಆಗುತ್ತೆ ಮತ್ತು ಹೇರ್ ಕೂಡ ಗ್ರೋತ್ ಆಗುತ್ತೆ. ನೋಡಿ, ಈ ಥರ ಒಂದು ಆಯುರ್ವೇದಿಕ್ ಹೋಮ್ ರೆಮಿಡಿಯನ್ನು ಮನೆಯಲ್ಲೇ ನೀವು ಮಾಡ್ಕೋಬೋದು. ಯೂಸ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.